ಮಾಸ್ ಎಂಟ್ರಿ ಬಂತು. ನಾವು ಉಪೇಂದ್ರ ಫ್ಯಾನು. ಆರೋ ಶಿವರಾಜ್ ಕುಮಾರ್ ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಿ. ತುಂಬಾ ಚೆನ್ನಾಗಿತ್ತು ಮಾತ್ರ ನೋಡಕ್ಕೆ. ಬಾಸ್ ಬೈಕಲ್ಲಿ ಬರೋ ಎಂಟ್ರಿ, ಬಾಸ್ ನಾಯಿ ಆಗಿ ಆ ನಾಯಿ ಪ್ರೀತಿ ತೋರ್ಸೋದು, ಆ ಹಾಲಲ್ಲಿ ನೆಕ್ತಾರಲ್ಲ ಅದು ತುಂಬಾ ಸೈಕ್ ಆಗಿತ್ತು. ಈಗ ಶಿವರಾಜ್ ಕುಮಾರ್ ಶಿವಣ್ಣಂಗ್ ವೇಟ್ ಮಾಡ್ತಾ ಇದೆ. ಶಿವಣ್ಣಂದ್ ನೋಡ್ಕೊಂಡು ಹೋಗ್ತೀವಿ. ಉಪ್ಪಿ ಬಾಸ್ ಅದೇ ನಮ್ ಬಾಸ್ ನಾವು ಬಿಡಕ್ ಆಗೋತ ನೋಡಿ. ಪೌಚ್ ಒಳಗೂ ಉಪ್ಪಿ, ಎಲ್ಲಾದ್ರಲ್ಲೂ ಉಪ್ಪಿನೇ. ನಾವು ಮೊನ್ನೆ ತಾನೇ ಹೋಗಿದ್ವಿ ಉಪ್ಪಿ ಬಾಸ್ ಮನೆಗೆ. ಚೆನ್ನಾಗಿ ನೋಡ್ತೀವಿ. ತುಂಬಾ ಇಷ್ಟ ಆಯ್ತು. ನಾವು ಫ್ಯಾನ್ಸ್ ಮಂಡ್ಯದಿಂದ ಬಂದಿರೋದು. ಫಸ್ಟ್ ಹಾಫ್ ಅಲ್ಲಿ ರಾಜ್ಬಿ ಶೆಟ್ಟಿ ಕಾಂಬಿನೇಷನ್ ಫಸ್ಟ್ ಹಾಫ್ ಎಲ್ಲ ಫುಲ್ ಅವರೇ ಇದೆ, ಚೆನ್ನಾಗಿ ನಡೀತಾ ಇದೆ. ಸೆಕೆಂಡ್ ಹಾಫ್ ಶಿವಣ್ಣ ಜೊತೆ ಈಗ ರಾಜ್ಬಿ ಶೆಟ್ಟಿ ಮತ್ತೆ ಉಪೇಂದ್ರ ಬರೀ ಆಕ್ಷನ್ ಆಗೋಯ್ತು. ಶಿವರಾಜ್ ಕುಮಾರ್ ಜೊತೆ ರಾಜ್ಬಿ ಶೆಟ್ಟಿ ಹೇಗೆ ಬರುತ್ತೆ ಅಂತ ನೋಡ್ಬೇಕು. ಅದೊಂದು ವೇಟ್ ಮಾಡ್ತಾ ಇದ್ದೆ. ಸೆಕೆಂಡ್ ಹಾಫ್ ಅದೇ ವೇಟ್ ಮಾಡ್ತಾ ಇನ್ನು ನೋಡಿಲ್ಲ ಏನು ನೋಡೋಣ. 45 ಫಸ್ಟ್ ಹಾಫ್ ನೋಡ್ಕೊಂಡ್ಬಂದ್ರಿ, ಹೇಗಿತ್ತು ಎಕ್ಸ್ಪ್ರೆಷನ್? ದೇವಸ್ಥಾನಕ್ಕೆ ಬಂದಂಗಾಗಿದೆ. ಮೂವಿ ಅಂತ ಬಂದೆ. ಫಸ್ಟು ಶಿವ ಇಲ್ಲದೆ ಇರೋ ಊರಿಲ್ಲ, ಶಿವಣ್ಣನ ಮೆಸ್ದವ್ರು ಯಾರಿಲ್ಲ. ಶಿವಣ್ಣನ ಎಂಟ್ರಿ ಈಗಲೂ ಇನ್ನೊಂದ್ಸತಿ ನೋಡಬೇಕು ಅನ್ನಿಸ್ತಿದೆ. ಮೂವಿ ತುಂಬ ಚೆನ್ನಾಗಿದೆ. ಅದರಲ್ಲೂ ಇವತ್ತು ಎರಡು ಹಬ್ಬ, ಒಂದು ಸುದೀಪ್ ಸರ್ ಸಿನಿಮಾ ರಿಲೀಸು, ಇವತ್ತು ಶಿವಣ್ಣಂದು, ಉಪ್ಪಿ ಸರ್ದು, ರಾಜೇಶ್ ಶೆಟ್ಟಿ ಎಲ್ಲರದ್ದು ರಿಲೀಸು. ತುಂಬ ಖುಷಿ ಆಗ್ತಿದೆ. ಇದೇ ಥರ ನಮ್ಮ ಚಿತ್ರರಂಗ ಇದೇ ಥರ ಜನ ಫುಲ್ಲು ತುಂಬಲಿ ಅಂತ ದೇವರಲ್ಲಿ ಬೇಡ್ಕೋತೀನಿ. ನನಗಂತೂ ಶಿವಣ್ಣನ ಗೊತ್ತು, ಗಮ್ಮತ್ತು ಇಡೀ ಇಂಡಿಯಾಗೆ ಗೊತ್ತು. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಎಂಟ್ರಿ ಅಂತೂ ಚಿಂದಿ ಲೆವೆಲ್. ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ಬಂದು 45 ಸಿನಿಮಾನ ನೋಡಿ ಕನ್ನಡ ಚಿತ್ರರಂಗನ ಬೆಳೆಸಿ ಅಂತ ಬೇಡ್ಕೋತೀನಿ. ಉಪ್ಪಿ ಸರ್ ಅವ್ರು ರಿಯಲ್ ಸ್ಟಾರು, ಕೇಳ್ಬೇಕ ಅವ್ರನ್ನ. ಒಬ್ರು ರಿಯಲ್ ಸ್ಟಾರು, ಇನ್ನೊಬ್ರು ಹ್ಯಾಟ್ರಿಕ್ ಇರೋ ಶಿವಣ್ಣ. ಪ್ರೀಸೆಸ್ ಸಿನಿಮಾದಲ್ಲಿ ನೋಡಿದಿತ್ತು, ಆಗ ಅದು ಸಿನಿಮಾದಲ್ಲೂ ನೋಡಿದ್ದಿಲ್ಲ, ಬರೀ ಟಿವಿಲಿ ನೋಡ್ತಿದ್ದು. ಇದೇ ಫಸ್ಟ್ ತೆರೆ ಮೇಲೆ ನೋಡಿರೋದು ಇಬ್ರು ಕನ್ನಡ ಸ್ಟಾರ್ ನಟವ್ರನ್ನ. ತುಂಬಾ ಖುಷಿ ಆಗ್ತಿದೆ. ಶಿವಣ್ಣ ಗೊತ್ತಾನೆ, ದೊಡ್ಡ ಮನೆ ನಿಮ್ಗೆ ಗೊತ್ತಾನೆ, ಅಪ್ಪು ಸರ್ ಅಭಿಮಾನಿ ಅಂತ. ಯಾಕಂದ್ರೆ ತುಂಬಾ ಖುಷಿ ಆಗುತ್ತೆ. ಇನ್ನೂ ಇದೇ ತರ ಸಿನಿಮಾಗಳು ಬರ್ಲಿ ಅಂತ ಅದರಲ್ಲಿ ಬೇಡ್ಕೋತೀನಿ. ಶಿವಣ್ಣನ ಎನರ್ಜಿ ಗೊತ್ತಲ್ಲ, ಇಂಡಿಯಾಗೆ ನಂಬರ್ 1 ಅಂದ್ರೆ ಶಿವಣ್ಣನೇ ಎನರ್ಜಿಲೆ. ಈಗಲೇ ಫಸ್ಟ್ ಹಾಫ್ ಆಯ್ತು. ಫಸ್ಟ್ ಹಾಫ್ ಬಗ್ಗೆ ಬರ್ಬೇಕಂದ್ರೆ ಫಸ್ಟ್ ಹಾಫ್ ಅಲ್ಲಿ ಫುಲ್ ರಾಜ್ಬಿ ಶೆಟ್ಟಿ ಮತ್ತೆ ಉಪೇಂದ್ರ ಅವ್ರದ್ದು ಐತೆ ಕಾಂಬಿನೇಷನ್. ಹೇಗೆ ಅನ್ಸ್ತದೆ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ರಾಜೇಶ್ ಶೆಟ್ಟಿ ಅವರು ಸೂಪರ್ ಆಗಿ ಆಕ್ಟ್ ಮಾಡಿದ್ದಾರೆ. ಒಂದೊಂದು ಸೀನ್ ಆಗಿರ್ಬೋದು. ಆಮೇಲೆ ಒಂದು ಎನರ್ಜಿ ಮೂವಿ. ಏನಾಗುತ್ತೆ ಮುಂದೆ, ಯಾವ ತರ ಆಗುತ್ತೆ. ಉಪ್ಪಿ ಸರ್ ಬರ್ತಾನೆ ಇರ್ತಾರೆ, ಅವರಿಗೆ ತೊಂದರೆ ಕೊಡ್ತಾನೆ ಇರ್ತಾರೆ. ಶಿವಣ್ಣ ಬಂದು ಕಾಪಾಡ್ತಾರೆ. ಹಂಗೆ ಫುಲ್ಲು ಅಂದ್ರೆ ಶಿವ ಇದ್ರಲ್ಲಿ ಹೆಂಗ್ ತೋರಿಸಿದ್ದಾರೆ ಅಂದ್ರೆ, ರಾಜೇಶ್ ಶೆಟ್ಟಿ ಅವರು ಅಮಾಯಕ, ಉಪ್ಪಿ ಸರ್ ಬಂದು ಯಮ, ಶಿವಣ್ಣ ಬಂದು ಶಿವ. ಸಖತ್ತಾಗಿ ಇದ್ ಮಾಡಿದ್ದಾರೆ. ಫಸ್ಟ್ ಹಾಫ್ ನೋಡಿದ್ವಿ. ಕರ್ಮಗ ಕಾಯಿಸುತ್ತೆ, ಬಟ್ ಕರ್ಮ ಕಾಡ್ಸುತ್ತೆ ಅನ್ನೋದು ಫಸ್ಟ್ ಆಫ್ ಆಲ್ ತೋರಿಸಿದ್ದಾರೆ. ಅಂದ್ರೆ ನಾವೇನ್ ಕರ್ಮ ಮಾಡ್ತೀರಿ ಅದು ನಮ್ಗೆ ಯಾವ ರೀತಿ ಕಾಯಿಸುತ್ತೆ ಅನ್ನೋದಕ್ಕಿಂತ ನಮ್ಗೆ ಯಾವ ರೀತಿ ಕಾಡ್ಸುತ್ತೆ ಅನ್ನೋದು ತುಂಬಾ ಆ ತರ ತೋರಿಸಿದ್ದಾರೆ. ಯಾಕೆ ಗೊತ್ತಲ್ವಾ, ಉಪ್ಪಿ ಸರ್ ಅಂತ ಇಂದ್ಮೇಲೆ ಫಿಲಮ್ ಹೇಗೆ ಇದು ಡಿಫ್ರೆಂಟ್ ಆಗಿ ಇದ್ದೇ ಇರುತ್ತೆ. ಅದ್ರಲ್ಲಿ ಏನು ಆಪ್ಷನ್ ಬೇಗ ಆಗಿಲ್ಲ. ಫಸ್ಟ್ ಹಾಫ್ ಇಂದ ನೀವು ತಗೊಂತ ಅಂದ್ರೆ ಸೀನ್ ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಒಂದು ಟ್ವಿಸ್ಟ್ ಕೊಡ್ತಾರೆ. ಸೊ ಆ ಫಿಲಮ್ ತುಂಬಾ ಚೆನ್ನಾಗಿದೆ. ಇನ್ನೊಂದೇನೆ ತುಂಬಾ ಸಾಕಾಗೈತೆ ಇಬ್ರು ಬೇಕಾದ್ರೆ ಕೇಳಿದ್ದು ಎಲ್ಲ ಏನಂದ್ರೆ ನೋಡಿ, ಸುದೀಪ್ ಸರ್ ಒಂದು ಸ್ಟೇಟ್ಮೆಂಟ್ ಬಂತು ಯುದ್ಧ ಮಾಡಕ್ಕೆ ಅಂತ. ಅದು ಆಕ್ಚುಲಿ ಬಂದ್ಬಿಟ್ಟು ಯಾವ್ದೇ ಹೀರೋ ಹೇಳೋಂಥದ್ದಲ್ಲ. ಅದು ಬಂದ್ಬಿಟ್ಟು ಪೈರಸಿ ಬಗ್ಗೆ. ಯಾರೋ ಒಬ್ಬ ಹೀರೋ ಆಗ್ಲಿ, ಇವಾಗ ನಿಮ್ ಪ್ಯಾಕೆಟ್ ಇಂದ ಒಂದ್ 10 ರೂಪಾಯಿ ನಾವು ತಗೊಂಡ್ಬಿಟ್ರೆ ಎಷ್ಟು ಆಗುತ್ತೆ. ಅದೇ ತರ ಒಬ್ಬ ಕಲಾವಿದರಿಂದ ಅಷ್ಟೆಲ್ಲ ಅವ್ರು ಕಷ್ಟಪಟ್ಟಿರ್ತಾರೆ. ಯಾರೋ ಒಬ್ಬ ಅದನ್ನ ಪೈರಸಿ ಮಾಡಿ ಒಬ್ಬ ಇದು ಮಾಡ್ಬಿಟ್ಟು ಅಂದ್ಮೇಲೆ ನಮ್ ಕನ್ನಡ ಸಿನಿಮಾ ಶಿವರಾಜ್ ಕುಮಾರ್ ಆಗಿರ್ಬೋದು, ಉಪ್ಪಿ ಸರ್ ಆಗಿರ್ಬೋದು, ಯಾರೇ ಎಲ್ಲ ನಮ್ ಕನ್ನಡದವ್ರು ಇರ್ತಾರೆ. ನಾವೇನ್ ಮಾಡಕ್ಕಾಗುತ್ತೆ, ಫಸ್ಟ್ ನಾವು ಕನ್ನಡ ಸಿನಿಮಾ ನೋಡ್ತೀವಿ. ನಾವು ಕನ್ನಡ ಸಿನಿಮಾ ನೋಡಿದ್ರೆ ನಾವು ಬೇರೆಯವ್ರಿಗೆ ಹೇಳೋಕ್ಕಾಗುತ್ತಾ? ಫಸ್ಟ್ ಇದಕ್ಕೆ ಬೆಲೆ ಕೊಡಿ. ಆ ಕಲಾವಿದ್ರ ಆಮೇಲೆ ಫಸ್ಟ್ ನಾವು ಬೆಲೆ ಕೊಟ್ಟಬೇಕಾಗಿರೋದು ಕನ್ನಡಕ್ಕೆ. ಅದಕ್ಕೆ ಹೇಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಅಂತ. ಉಪ್ಪಿ ಸರ್ ಆವತ್ತಿದ್ರು ಉಪ್ಪಿ ಬಾಸ್, ಆವತ್ತಿದ್ರು ಉಪ್ಪಿ ಬಾಸ್. ಆ ಕೊಂಡಿದ್ಮೇಲೆ ಅವ್ರ ಎಂಟಿ ಕನ್ನಡ ಎಕ್ಸ್ಪ್ರೆಷನ್ ಯಾವ ಫಿಲಮ್ನೇ ತಗೊಳ್ಳಿ, ಆ ಕನ್ನಡ ಎಕ್ಸ್ಪ್ರೆಷನ್ ಮಾತ್ರ ಮಸ್ತಾಗಿ ಕೊಟ್ಟಿದ್ದಾರೆ. ಉಪ್ಪಿ ಬಾಸ್ಗೆ, ಶಿವಣ್ಣಗೆ, ಆಮೇಲೆ ಕೊನೆಯಾಗಿ ನಮ್ಮ ಬಾಸ್ ಅಪ್ಪು ಸರ್. ಸೆಕೆಂಡ್ ಹಾಫ್ ಎಕ್ಸೈಟೆಡ್ ಇದ್ರೆ ನೋಡಕ್ಕೆ ಫುಲ್ಲು ಏನಂದ್ರೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿ. ಇವಾಗ ನಿಮ್ಗೆ ಫಿಲಮ್ ಹೋದ್ರೆ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಹಿಂಗೆ ಇರುತ್ತೆ ಅಂತ. ಅಥವಾ ಇನ್ನೊಂದು ಫಿಲಮ್ ಹೋದ್ರೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಇದು ನಿಮ್ಗೆ ಎಕ್ಸ್ಪೆಕ್ಟೇಷನ್ ಇಲ್ವಲ್ಲ, ನಿಮ್ಗೆ ಹೆಂಗಿರುತ್ತೆ. ಯಾಕಂದ್ರೆ ಡೈರೆಕ್ಟರ್ ಕೂಡ ಸೂಪರ್. ಯಾಕಂದ್ರೆ ಅವ್ರು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ ಅವರು. ಸೊ ನಿಮ್ಗೆ ಡೈರೆಕ್ಟ್ ಆಗಿ ಮಾಡಿ ಏನು ಎಕ್ಸ್ಪೆಕ್ಟೇಷನ್ ನಿಮ್ಗೆ ಇರಲ್ವಾ, ಏನಂತ ಇಟ್ಕೊಂಡ್ಬಿಡ್ತೀನಿ ಎಕ್ಸ್ಪೆಕ್ಟೇಷನ್. ಅದಕ್ಕೆ ನಿಮ್ಗೆ ಏನು ಕ್ರೌಡ್ ಆಗಲಿ ಅಥವಾ ಎಲ್ಲೂ ನಿಮ್ಗೆ ಎಕ್ಸ್ಪೆಕ್ಟೇಷನ್ ಅನ್ನೋದೇ ಇಲ್ಲ. ಸೊ ಈ ಎಕ್ಸ್ಪೆಕ್ಟೇಷನ್ ಇಲ್ದಿರೋ ಫಿಲಮ್ ಬಂದು ನೋಡಿ ನಿಮ್ಗೊಂಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಈಗ ಎಕ್ಸ್ಪೆಕ್ಟೇಷನ್ ಹೋಗ್ಬಿಟ್ಟು ನೀವೇನ್ ಮಾಡ್ತೀರಾ? 45 ಫಸ್ಟ್ ಹಾಫ್ ನೋಡಿದ್ವಿ, ಹೇಗೆ ಅನ್ಸುತ್ತೆ ಎಕ್ಸ್ಪೀರಿಯನ್ಸ್? 45 ಮೂವಿ ಫಸ್ಟ್ ಹಾಫ್ ವಿಜುವಲ್ ಎಫೆಕ್ಟ್ಸ್ ಅಂತೂ ಅರ್ಜುನ್ ಜನ್ಯಾನ್ ಅವರು ಬರೀ ನಾವು ಸಂಗೀತಕ್ಕೆ ಮಾತ್ರ ಅವ್ರು ಸೈ ಅಂತ ಅನ್ಕೊಂಡಿದ್ವಿ. ಬಟ್ ಆದ್ರೆ ಅವ್ರ ನಿರ್ದೇಶನಕ್ಕೂ ಸೈ ಅಂತ ನಮಗೆ ಗೊತ್ತಿರಲಿಲ್ಲ. ಇಷ್ಟು ಚೆನ್ನಾಗಿ ಒಂದು ವಿಜುವಲ್ ಎಫೆಕ್ಟ್ಸ್ ಮೂವಿಯಲ್ಲಿ ನಮಗೆ ತೋರಿಸಿದ್ದಾರೆ. ತಾಂತ್ರಿಕ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಮೂವಿಯಲ್ಲಿ.
ಅರ್ಜುನ್ ಜನ್ಯ ಅವರ ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು, ವಿಜುವಲ್ ಎಫೆಕ್ಟ್ಸ್ ಆಗಿರ್ಬೋದು ಚಿತ್ರದಲ್ಲಿ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಬಟ್ ಏನಂದ್ರೆ ಮೂವಿ ಸ್ಟಾರ್ಟಿಂಗ್ ಇಂದ ನಮ್ಗೆ ಫಸ್ಟ್ ಹಾಫ್ ಆಗಿದೆ. ಪ್ರತಿಯೊಂದು ಹಂತದಲ್ಲಿನೂ ಏನಾಗುತ್ತೆ ಅಂತ ಒಂದು ಆಡಿಯನ್ಸ್ ಒಂದು ಕುತೂಹಲ ತರಿಸಿದ್ದಾರೆ. ಅದು ಒಂದು ನಿಜವಾಗ್ಲೂ ಅಂತ ಬೇಷ್ ಅನ್ಸ್ಬೋದು. ಯಾಕಂದ್ರೆ ಅವ್ರದ್ದು ಮೊದಲನೇ ಚಿತ್ರದಲ್ಲಿ ಅವ್ರು ಇಷ್ಟು ಒಂದು ಆಡಿಯನ್ಸ್ ನ ಅವರು ಸೆಳೆದಿದ್ದಾರೆ ಅಂದ್ರೆ ಅವ್ರ ಒಂದು ನಿರ್ದೇಶನಕ್ಕೆ ನಿಜವಾಗ್ಲೂ ಜೈ ಅನ್ಸ್ಬೋದು. ಅದ್ರ ಜೊತೆಗೆ ಉಪೇಂದ್ರ ಆಗ್ಲಿ, ರಾಜ್ಬಿ ಶೆಟ್ಟಿ ಆಗ್ಲಿ, ಪ್ರಮೋದ್ ಶೆಟ್ಟಿ ಅವರು 3 ಜನ ಆಕ್ಟಿಂಗು ನಿಜವಾಗ್ಲೂ ತುಂಬಾ ಅದ್ಭುತ ಅಂತ ಹೇಳ್ಬೋದು. ಇವಾಗ ಶಿವಣ್ಣನ ಎಂಟ್ರಿ ಇವಾಗ ಆಗಿದೆ. ಇವಾಗ ನೆಕ್ಸ್ಟ್ ನೋಡ್ಬೇಕು ಹೆಂಗಿದೆ ಅಂತ ತುಂಬಾ ಕುತೂಹಲದಿಂದ ಕಾಯ್ತಾ ಇದೀವಿ. ಶಿವಣ್ಣನ ಒಂದು ಎನರ್ಜಿ ಆಗಿರ್ಬೋದು, ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಆಗಿ ನೋಡಕ್ಕೆ ನಾವು ಕಾತರದಿಂದ ಕಾಯ್ತಾ ಇದೀವಿ ಸರ್. ಉಪೇಂದ್ರ ಅವ್ರ ಎಂಟ್ರಿ ಬಗ್ಗೆ ಏನಂತ ಹೇಳಕ್ ಇಷ್ಟಪಡ್ತೀನಿ. ಉಪೇಂದ್ರ ಅವ್ರ ಎಂಟ್ರಿ ಯಾವತ್ತಿಗೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಅದ್ರ ಜೊತೆಗೆ ಇಬ್ಬರದ್ದು ಕಾಂಬಿನೇಷನ್ ಅಲ್ಲಿ ಬಂದಿರೋದು 3ನೇ ಚಿತ್ರ ಪ್ರೀತಿ ಆಗಿರ್ಬೋದು, ಲವಕುಶ ಆಗಿರ್ಬೋದು, ಮತ್ತೆ ಆದ್ಮೇಲೆ ಇದು 45ನೇ ಪಿಕ್ಚರ್ 45 ಚಿತ್ರ ಬಂದಿರೋದು. ಇದು ಒಂಥರ ಡೆಡ್ಲಿ ಕಾಂಬಿನೇಷನ್ ಅಂತ ಹೇಳ್ಬೋದು. ತೆರೆ ಮೇಲೆ ನೋಡೋಕೆ ಅಭಿಮಾನಿಗಂತೂ ಒಂದು ಕಣ್ಣಿಗೆ ಒಂದು ಹಬ್ಬ ಅಂತ ಹೇಳ್ಬೋದು ಸರ್. ಫಸ್ಟ್ ಹಾಫ್ ಅಷ್ಟು ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಕಾಯ್ತಾ ಇದೀವಿ ನೋಡಕ್ಕೆ. ಅದಕ್ಕೆ ಮುಂದೆ ನೋಡ್ಬೇಕು ಏನಾಗುತ್ತೆ ಅಂತ. ಫಸ್ಟ್ ಹಾಫ್ ಅಲ್ಲಿ ರಾಜ್ಬಿ ಶೆಟ್ಟಿ ಮತ್ತೆ ಉಪೇಂದ್ರ ಕಾಂಬಿನೇಷನ್ ಹೇಗೆ ಅನ್ಸುತ್ತೆ? ಅದು ನಾನು ಫಸ್ಟ್ ಟೈಮ್ ನೋಡಿದಾಗ ಒಂಥರ ಕುತೂಹಲ ತುಂಬಾ ಜಾಸ್ತಿ ಬಂತು ನನಗೆ. ಸೊ ಹಂಗಾಗಿ ಮುಂದೆ ನೋಡ್ಬೇಕು ಸೆಕೆಂಡ್ ಹಾಫ್ ಅಲ್ಲಿ ಹೆಂಗಿದೆ ಏನೋ ಅಂತ ನೋಡ್ಬೇಕು. ಅಂದ್ರೆ ತುಂಬಾ ಡೈರೆಕ್ಷನ್ ಮೇಕಿಂಗ್ ಎಲ್ಲ ಹೇಗಿತ್ತು? ಮಸ್ತ್ ಆಗಿದೆ, ಸೂಪರ್ ಆಗಿದೆ. ಡೈರೆಕ್ಷನ್ ಮಾತ್ರ ಮಸ್ತ್ ಆಗಿದೆ. ಫಸ್ಟ್ ಹಾಫ್ ಹೆಂಗಿದೆ ಅಂದ್ರೆ ಸೆಕೆಂಡ್ ಹಾಫ್ ಇನ್ನೂ ಮಸ್ತ್ ಆಗಿರುತ್ತೆ. Okay. ನೋಡಿ ಸೆಕೆಂಡ್